ಸ್ಟ್ಯಾಂಡಲ್ಲಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ 2 ವೀಲರ್ ಬಂದಿದ ತಕ್ಷಣ ಬರಬೇಡ್ರಿ ಒಳಗಡೆ, ಯಾಕೆ ಬರ್ತೀರಾ ಒಳಗಡೆ ಎಲ್ಲ ನೀವು ಇದನ್ನು ತಗೊಂಡು ಗಾಡಿನ ತಗೊಂಡು ಅಂದರೆ ನೀನೇನು ಹೇಳ್ತಾ ಇದ್ರೆ ಮುಂದಕ್ಕೆ ಬರ್ತಾನೆ ಇದ್ದಾನೆ. ಅದಕ್ಕೆ ಏನಪ್ಪ ಹೇಳ್ತಾ ಇದ್ರೆ ಬರ್ತಾನೆ ಇದೆಯಾ ಅಂತ ಬೀಗ ತಗೊಂಡ್ರೆ ಶಾಟ ತೆಗಿಯಕ್ಕ ಇರೋದು ನೀನು ಬಸ್ ಸ್ಟ್ಯಾಂಡಲ್ಲಿ, ಇದು ಏನು ಬೀಗ ಮುಟ್ತೀಯ ಶಾಟ ತೆಗಿಯಕ್ಕ ಇರೋದು ಅಂತ. ನನಗೆ ಏನು ಹಂಗೆ ಮಾತಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಬೀಗ ಕಿತ್ಕೊಂಡು ಈ ಸೈಡ್ ಬಂದರೆ ಕೈ ಎತ್ಕೊಂಡೇ ಬರ್ತಾ ಇದ್ದಾನೆ, ಹೊಡಿಯೋಕ್ಕೆ ಬರ್ತಾ ಇದ್ದಾನೆ. ಏನು ಮಾಡ್ತೀಯ ನೀನು, ನನ್ನ ಪಕ್ಕ ಲೋಕಲ್, ನಾನು ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಅಂತೇಳ್ಬಿಟ್ಟು ಹೊಡಿಯೋಕ್ಕೆ ಬರ್ತಾ ಇದ್ದೆ. ನಾನು ಕೇಳಿದೆ, ಏನಪ್ಪ ಹಂಗೆ ಲೋಕಲ್ ಅಂದರೆ ನಿನಗೆ ನೀನೇನು ಬೇಕಾದರೂ ಮಾಡ್ಬೋದಾ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು ಅಂತೇಳಿ ಬೈದೆ ನಾನು. ಆಮೇಲೆ ಬಂದರು ಸರ್, ಅಲ್ಲಿ ಪ್ರೂಫ್ ಇದೆ, ನಮ್ಮ DC ಸಾಹೇಬ್ರೆಲ್ಲ ಇಲ್ಲೇ ಇದ್ದರು, ನೋಡಿದ್ರು, ಯಾಕಪ್ಪ ಹಂಗೆಲ್ಲ ಮಾತಾಡ್ತೀವಿ ಅಂತ ಅವರು ಗದರಿಸಿದ್ರು. ಇವಾಗ 112ಗೆ ಕಂಪ್ಲೇಂಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ಅಂತ ಅವ್ರು ಇಲ್ಲಿ ಬಂದಿದ್ರು? ಎಲ್ಲ ಹೋಗೋಕ್ಕೆ ಬಂದಿದ್ದಾರೆ ಸರ್. 2 ವೀಲರು ಬಸ್ ಸ್ಟ್ಯಾಂಡ್ ಒಳಗಡೆ ಬರೋಗಿಲ್ಲ. ನಾವು ಆ ಕಡೆ ಅಲ್ಲಿ ಫಸ್ಟ್ ಗೇಟಲ್ಲಿ ಬೋರ್ಡ್ ಹಾಕಿದ್ದೀರಿ, ಆ ಕಡೆ ಎಂಟ್ರೆನ್ಸಲ್ಲಿ ಈ ಕಡೆ 2 ಕಡೆಯಿಂದನೂ ಬೋರ್ಡ್ ಹಾಕಿದ್ದೀವಿ ಸರ್, ನಾವು ಗಾಡಿ ಒಳಗಡೆ ಬರೋಂಗಿಲ್ಲ ಅಂತ. ಆದರೂ ಬರ್ತಾಯಿದ್ರು. ಏನೋ ಪೇಷಂಟ್ಸು ಇಲ್ಲ ಬೇರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾವೇ ಕರ್ಕೊಂಡೋಗಿ ಬಸ್ ಹಚ್ತೀವಿ ಸರ್. ನಮಗೂ ಮಾನವೀಯತೆ ಅನ್ನೋದಿದೆ. ಅದು ಬಿಟ್ಟು ಇವರು ಯೂನಿಫಾರ್ಮಲ್ಲೂ ಇದೀರಿ, ಕೆಲಸ ಮಾಡ್ತಾಯಿದ್ದೀರಿ, ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಗೊತ್ತಿದ್ದು ಅವನಿಗೆ ಬಂದು ಏಕ್ದಮ್ ಹಂಗೆ ಒಬ್ಬರ ಮೇಲೆ ಹೆಣ್ಮಗು ಮೇಲೆ ಮಾತಾಡೋದು ಸರಿ ನಾವು ಕೇಳಿದ್ದಕ್ಕೆ ಇದು ಮಾಡೋಕ್ಕೆ ಬರ್ತಾ ಇದ್ದಾನೆ, ರೋಪ್ ಆಗ್ತಾ ಇದ್ದಾನೆ. ಏನಂದರೆ ಅದು ಮಾತಾಡ್ತಾ ಇದ್ದಾನೆ. ಏಕವಚನದಲ್ಲಿ ಮಾತಾಡಿದ್ರು ಸರ್. ಶಾಟ ತೆಗಿಯೋಕ್ಕೆ ಇದೆಯಾ ನೀನು, ಕೀಕ್ ಮುಟ್ತಾ ಇದೆಯಾ ನೀನು, ಬಿಡು ಕೀ ಅಂತಂದ. ಅದಕ್ಕೆ ಕೋಪ ಬಂದು ನಾನು ಕೀ ಕಿತ್ಕೊಂಡಿದ್ದು ನಿಜ. ಆಮೇಲೆ ಹೊಡಿಯೋಕ್ಕೆ ಬರ್ತಾ ಇದ್ದಾನೆ ಸರ್. ನಂಗೆ ನವೀನ್ ಕಿರಣ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು. ಫೋನ್ ಮಾಡಿ ಮಾತಾಡಿ ಅವ್ರನ್ನ, ನಾನು ಪಕ್ಕ ಲೋಕಲ್ ನಾನು ಅಂತ. ಹೌದಪ್ಪ ನಾವು ಲೋಕಲ್ಲೇ, ನಿಲ್ಲಿಸು ಗಾಡಿನ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಇಷ್ಟು ಮಾತು ಅಂದಿದ್ದೀನಿ. ಅವ್ನು ನಾನು ನೋಡದೇ ಇಲ್ಲ, ಹಂಗೆಲ್ಲ ಮಾತಾಡೋದು ಸರಿ ಅಲ್ವಾ? ಇಲ್ಲೇ ಮಾಡ್ತಾ ಇರೋದು KBL ಸುರೇಶ್. KSRTC ಬಸ್ ಸ್ಟ್ಯಾಂಡ್ ಒಳಗಡೆ ನೀವು ಎಂಟ್ರಿ ಆಗಬಾರ್ದಲ್ಲ ಸರ್, ಗೊತ್ತಿಲ್ದಿರ ಮಾಡಿದ್ದೀರಿ ಸರ್, ಗೊತ್ತಿಲ್ದಿರ ಬಂದ್ಬಿಟ್ಟಿದ್ದೀರಿ ಸರ್. ಒಬ್ಬ ಟೀಚರ್ ಬೇರೆ. ಹೌದು ಸರ್, ಹೌದು ಸರ್, ಗೊತ್ತಿಲ್ದಿರ ಸಾರಿ ಸರ್, ಗೊತ್ತಿಲ್ದಿರ ಬಂದಿದ್ದೀನಿ. ಏನೇ ಶಿಕ್ಷೆ ಗೊತ್ತಿದ್ದರೆ ಬಂದಿದ್ದೀನಿ ಸರ್. ಯಾವುದೇ ರೀತಿ ತಪ್ಪಾಗಿ ಮಾತಾಡಿಲ್ಲ ನಾವು. ಯಾವುದೇ ಇಲ್ಲ, ನಾವು ಯಾವ್ದು ಅವ್ರು ನಮ್ಮ ಮೇಲೆ ಮಾತಾಡಿದಾರೆ, ಅವತ್ತು ನಾವು ಯಾವ ಥರ ಮಾಡಿಲ್ಲ ಯಾವತ್ತೂ. ತಗೊಳ್ಳಿ ಸರ್. ಯಾವ ಊರು ನಿಮ್ಮದು? ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಂಚನಹಳ್ಳಿ ನಮ್ಮದು. ಬಸ್ ಸ್ಟ್ಯಾಂಡ್ಗೆ ಏನಕ್ಕೆ ಬಂದಿದ್ರಿ ನೀವು? ಸರ್ ಹೋಗ್ಬೇಕು, ಊರಿಗೆ ಹೋಗ್ಬೇಕಂತ ಬಂದಿರೋದು, ಇನ್ನೇನಿಲ್ಲ. ಅಲ್ಲ, ಬೈಕ್ ತೊಗೊಂಡು ಒಳಗಡೆ ಏನಕ್ಕೆ ಬಂದಿದ್ದು? ಸರ್ ನಮ್ಮವ್ರಿಗೆ ಹತ್ತಿಸ್ಬೇಕಂತ ಬಂದಿದ್ದು ನಾನು. ನಮ್ಮ ಟೀಚರ್ನ ಹತ್ತಿಸ್ಬೇಕಂತ ಬಂದಿದ್ದು ಬಸ್ ಸ್ಟ್ಯಾಂಡ್ ಬಸ್ಗೆ. ಸರಿ, ಬಸ್ ಸ್ಟ್ಯಾಂಡ್ ಒಳಗಡೆ ಬೈಕ್ ಬರೋಗಿಲ್ವಲ್ಲ ಸರ್? ನಾನು ಅದು ಅಲ್ಲಿ ಹೇಳಿದ್ರೆ ಯಾರು ಹೇಳಿಲ್ಲ ಸರ್. ಮಾರ್ನಿಂಗ್ ಟೈಮ್ ಎಲ್ಲರೂ ಬರ್ತಾ ಇದ್ರು, ಮಾರ್ನಿಂಗ್ ಟೈಮ್ ಅಂದ್ಬಿಟ್ಟು ಬಂದಿರೋದಷ್ಟೇ. ಇಷ್ಟು ಬಿಟ್ಟು ಯಾರೋ ಟ್ರಾಫಿಕ್ ಇರಲ್ಲ, ಮಾರ್ನಿಂಗ್ ಟೈಮ್ ಅಂದ್ಬಿಟ್ಟು ಬಂದಿರೋದಷ್ಟೇ. ಈಗ ಅವರು ನಿಮಗೆ ಏನು ಮಾಡಿದ್ರು ಬಂದು? ಸರ್ ಬಂದ ತಕ್ಷಣ ಗಾಡಿ ಕೀ ಕಿತ್ಕೊಂಡ್ರು ಅಷ್ಟೇ. ಸರ್ ಕೊಡಿ ಅಂತ ಕಿತ್ಕೊಂಡಿದ್ದು, ನಾನು ಹೋಗಿ ಇಸ್ಕೊಂಡಿದ್ದೇನೆ ಅಷ್ಟೇ. ಅಷ್ಟೇ ಇನ್ನೇನು ಮಾಡಿಲ್ಲ ಸರ್. ನಾನು ತಪ್ಪಿದೆ ಸರ್, ಬಂದಿರೋದು ತಪ್ಪು ಸರ್. ನಾನು ಗಾಡಿ ಕ್ಷಮೆ ಹೇಳಿದ್ದೇನೆ ಸರ್. ಒಂದು ಸಲ 100 ಸಲ ಹೇಳಿದ್ದೇನೆ. ಇಲ್ಲ, ಆ ಥರ ಯಾವ್ದು ಮಾಡಿಲ್ಲ ಸರ್. ನಾನು ಹೇಳಿದ್ದೀನಿ ಸರ್, ಸಮರ್ಥನೆ ಮಾಡ್ಕೊಳ್ಬೇಡ ಮರೆಯ, ಸುಮ್ಮನೆ ಆಗೋಗಿರೋದನ್ನ ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡ ಯಾವತ್ತೂ. ಗೊತ್ತಾಯ್ತಾ? ಇದೇನಾ ಗಾಡಿ? ಬೈಕ್ ತಗೊಳ್ಳಿ ಸರ್.